ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಂತೂ ನಿರಂತರವಾಗಿ ಮಳೆ ಸುರಿತಾನೆ ಇದೆ. 5 ಜಿಲ್ಲೆಗಳಿಗೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ. ಇನ್ನು 5 ದಿನ 5 ಜಿಲ್ಲೆಗಳಿಗೆ ಬಿಟ್ಟು ಬಿಡದಂತೆ ಮಳೆ ಸುರಿಯುತ್ತೆ ಅಂತ ಹೈ ಅಲರ್ಟ್ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಈ ಎಲ್ಲ ಜಿಲ್ಲೆಗಳಲ್ಲಿ ಅನೇಕ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಇದರ ಜೊತೆಗೆ ಈಗ 5 ದಿನ ಈ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರಣ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಇನ್ನುಳಿದಂತೆ ಬೀದರ್, ಕಲಬುರಗಿ, ಹಾಸನ, ಮಂಡ್ಯಕ್ಕೆ ಆರೆಂಜ್ ಅಲರ್ಟ್ ಇದೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇವತ್ತು ಬೆಂಗಳೂರಲ್ಲಿ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸಂಜೆ ಹೊತ್ತಾದ್ರೆ ಯಾವ ಮಟ್ಟಿಗಿನ ಮಳೆ ಬೆಂಗಳೂರಲ್ಲಿ ಸುರಿಯುತ್ತೆ ಅಂತ ಅಂದಾಜು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬಂದರೂ ಕೂಡ ಬರಬಹುದು. ಬಟ್ ಆಸ್ ಆಫ್ ನೌ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಮನೆ ಗೋಡೆ ಹಾಗೂ ಮೇಲ್ಛಾವಣಿ ಕುಸಿದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹಾನಗಲ್ ತಾಲೂಕಿನ ಕಿರವಾಡಿ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ ಇದು. ಶಾಂತವ ತಳವಾರ್ 55 ವರ್ಷ ಇವರಿಗೆ ಮೃತಪಟ್ಟಂತಹ ಮಹಿಳೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಿರವಾಡಿ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ. 55 ವರ್ಷದ ಶಾಂತವ ತಳವಾರ್ ಮೃತಪಟ್ಟಂತಹ ದುರ್ದೈವಿ ಮಹಿಳೆ. ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಈ ಭಾಗದಲ್ಲೂ ಕೂಡ. ಇದರಿಂದ ಮನೆಯ ಗೋಡೆ ಒಳಗೆ ನೀರು ಸೇರಿ ಅಂದರೆ ಇಡೀ ಮನೆಯ ಗೋಡೆಗಳು ಶಿಥಿಲಾವಸ್ಥೆಗೆ ಹೋಗಿತ್ತು ಅಂತ ಕಾಣಿಸುತ್ತೆ. ಸೊ ಗೋಡೆ ಒಳಗೆ ನೀರು ಸೇರಿ ಗೋಡೆ ಕುಸಿತ ಆಗಿದೆ. ಮಹಿಳೆ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾನಗಲ್ ತಾಲೂಕಿನ ಕಿರವಾಡಿ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ ಇದು. ಹಾವೇರಿ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಪ್ರಾಣಹಾನಿಗಳು ಸಂಭವಿಸ್ತಾನೆ ಇದೆ. ಮತ್ತೊಂದು ಬಲಿ ಪಡೆದಿದೆ ಮುಂಗಾರು ಮಳೆ. ಇನ್ನು ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಕರೆಂಟ್ ಶಾಕ್ನಿಂದ ಕುರಿಗಾಯಿ ಸಾವನ್ನಪ್ಪಿರೋ ಪ್ರಕರಣ. 48 ವರ್ಷದ ವಿಠಲ ಧರ್ಮಣ್ಣ ಬರಿಗಾಲೆ ಸಾವನ್ನಪ್ಪಿರೋದು. ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ ಕುರಿಗಾಯಿ. ಬಸವ ಕಲ್ಯಾಣದ ಯದಲಾಪುರ ರಸ್ತೆ ಬಳಿ ನಡೆದಂತಹ ದುರ್ಘಟನೆ ಇದು. ಮನೆ ಬಳಿ ಬಿದ್ದಿದ್ದಂತಹ ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಯದಲಾಪುರ ಅಲ್ಲಿ ನಡೆದಂತಹ ಘಟನೆ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು. ಮಳೆಗಾಳಿಗೆ ತಾತ್ಕಾಲಿಕವಾಗಿ ಅಳವಡಿಸಿದ್ದಂತಹ ವಿದ್ಯುತ್ ಕಂಬ ಧರೆಗುರುಳಿದೆ. ಕುರಿ ಮೇಯಿಸೋದಕ್ಕೆ ಹೋದಾಗ ಕುರಿಯ ಕಾಲಿನಲ್ಲಿ ವಿದ್ಯುತ್ ವೈರ್ ಸಿಕ್ಕಾಕೊಂಡಿದೆ. ಸೊ ಆಗ ಈ ಕುರಿಯ ಕಾಲಿನಲ್ಲಿ ಸಿಕ್ಕಾಕೊಂಡಿದ್ದಂಥ ವೈರನ್ನ ಈತ ಬಿಡಿಸಕ್ಕೆ ಹೋಗಿದ್ದ. ಆಗ ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪಿದ್ದಾರೆ. ಮೃತನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಆಗ್ರಹ, ಒತ್ತಾಯ ಕೇಳಿ ಬರ್ತಾ ಇದೆ. ಕರೆಂಟ್ ಶಾಕ್ನಿಂದ ಮೃತಪಟ್ಟಂತಹ ವ್ಯಕ್ತಿಯ ಫೋಟೋ ನೋಡ್ತಾ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಸಿದಿದೆ ಮನೆ. 4 ವರ್ಷದ ಮಗು ಸೇರಿದಂಗೆ ಇಬ್ಬರನ್ನ ಬಚಾವ್ ಮಾಡಲಾಗಿದೆ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ನಡೆದಂತಹ ಮತ್ತೊಂದು ದುರ್ಘಟನೆ ಇದು. ನೋಡಿ, ಅನೇಕ ಸಾಲು ದುರಂತಗಳನ್ನ ನೋಡ್ತಾನೆ ಇದ್ದೀವಿ. 4 ವರ್ಷದ ಮಗು ಸೇರಿದಂಗೆ ಇಬ್ಬರು ಬಚಾವಾಗಿದ್ದಾರೆ. ಜಸ್ಟ್ ಮಿಸ್ ಅನ್ನುವಂಥ ರೀತಿ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ. ಫಲ್ಗುಣಿ ಗ್ರಾಮದ ಗೀತಾ ಅನ್ನೋರ ಮನೆ ಕುಸಿದು ಹೋಗಿದೆ. ಮನೆಯ ಹಿಂಭಾಗ ಸಂಪೂರ್ಣವಾಗಿ ಕುಸಿತ ಆಗಿದೆ, ಬಿದ್ದು ಹೋಗಿದೆ. ಈಗ ಸಂಪೂರ್ಣವಾಗಿ ಮನೆಯೇ ಬಿದ್ದೋಗುವಂತಹ ಆತಂಕ ಕೂಡ ಇದೆ. ಯಾಕಂದ್ರೆ ಬಿಟ್ಟು ಬಿಡದಂಗೆ ಮಳೆ ಸುರಿತಾ ಇದೆ. ಕಳೆದ 7 ದಿನದಲ್ಲಿ 23 ಮನೆಗಳಿಗೆ ಹಾನಿ ಆಗಿರೋದು. ಮೂಡಿಗೆರೆ ತಾಲೂಕಲ್ಲೇ 11 ಮನೆಗಳಿಗೆ ಹಾನಿಯಾದರೆ ಒಟ್ಟಾರೆಯಾಗಿ 23 ಮನೆಗಳಿಗೆ ಹಾನಿಯಾಗಿದೆ. ಅದರಲ್ಲಿ ಇದು ಒಂದು. ಮಳೆಯಿಂದ ಸಾಲು ಅವಘಡಗಳು ಈ ಭಾಗದಲ್ಲೂ ಕೂಡ ಸೃಷ್ಟಿಯಾಗ್ತಾನೆ ಇದ್ದಾವೆ. ಜಸ್ಟ್ ಮಿಸ್ ಅನ್ನುವಂತೆ ಒಂದು ಮಗು ಸೇರಿದಂಗೆ ಇಬ್ರು ಬಚಾವಾಗಿದ್ದಾರೆ. ಈ ಭಾಗದಲ್ಲೂ ಕೂಡ ಬಿಟ್ಟು ಬಿಡದಂಗೆ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ನಿರಂತರ ಮಳೆಗೆ ಜನ ಪರದಾಡ್ತಾ ಇದ್ದಾರೆ ಪ್ರತಿನಿತ್ಯದ ಬದುಕನ್ನ ಸಾಗಿಸೋದಕ್ಕೆ. ಯಾಕಂದ್ರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದು. ಅದರಲ್ಲೂ ಕೂಡ ಇನ್ನು ಜೂನ್ ಎಂಟ್ರಿ ಆಗಿಲ್ಲ. ಮೇ ತಿಂಗಳ
ಎಂಡಲ್ಲಿರುವಂಥದ್ದು. ಈ ಒಂದು ಸಂದರ್ಭದಲ್ಲೇ ಅತಿ ಹೆಚ್ಚಿನ ಮಳೆ ಪ್ರಮಾಣ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗ್ತಿದೆ. ನಾವು ಮಲಗಿರುವಾಗ ತುಂಬಾ ಶಬ್ದ ಬಂತು, ಜೋರಾಗಿ ಗಾಳಿ ಮಳೆ ಜಾಸ್ತಿ ಇತ್ತು. ಶಬ್ದ ಬಂದು ಹಿಂದೆ ಹೋಗಿ ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಬಚ್ಚಿಲ್ ಬಾತ್ರೂಮ್ ಹತ್ರ ಎಲ್ಲ ಗೋಡೆ ಕುಸಿತಿತ್ತು. ಒಂದೊಂದೇ ಸೈಡಲ್ಲಿ ಕುಸಿತ ಬಂತು ಭಾರಿ ಮಳೆ ಬರುವಾಗ. ಮಳೆ ಗಾಳಿ ಜಾಸ್ತಿ ಆದಂಗ ಕುಸಿತಾನೆ ಇತ್ತು. ನಾನು, ನನ್ನ ಮಗ ಮತ್ತೆ ನಮ್ಮಮ್ಮ ಇದ್ರು. ಅಧಿಕಾರಿಗಳು ಇವತ್ತು ರೆವಿನ್ಯೂ ಬಂದಿದ್ರು, ಅವರು ಫೋಟೋ ತಕೊಂಡು ಹೋಗಿದ್ದಾರೆ. ನಾಳೆ ತಾಲೂಕು ಆಫೀಸಿಗೆ ಬರಕ್ ಹೇಳಿದ್ದಾರೆ. ನಮಗೆ ಅವರು ಪರಿಹಾರ ಕೊಡ್ಬೇಕು. ನಮ್ಗೆ ಜೀವ ಭಯ ಇದೆ. ಮುಂದೆ ಏನಾದ್ರು ಫುಲ್ ಮನೆ ಬೀಳೋ ಪರಿಸ್ಥಿತಿಲಿ ಉಂಟು. ಏನಾದ್ರು ಜಿಲ್ಲಾಡಳಿತದಿಂದ ನಮಗೆ ಸಹಾಯ ಮಾಡ್ಬೇಕು.